ನೀವು ನಂಬಿಕೆ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರಿ. ಆ ನಂಬಿಕೆ ಬಗ್ಗೆ ನನಗನ್ಸೋದು, ಒಂದು ಕ್ಷಣ ತುಂಬಾ ಜನ ಬರ್ತಾರೆ ದೇವ್ರತ್ರ, ದೈವದತ್ರ. ನನಗೆ ಒಳ್ಳೇದ್ ಮಾಡಪ್ಪ, ನನಗೆ ಕೆಟ್ಟದ್ ಮಾಡ್ಬೇಡಪ್ಪ ಅಂತ ಅನ್ಕೊಂಡೇ ಹೋಗ್ತಾರೆ. ಬಟ್ ಅಟ್ ದಿ ಸೇಮ್ ಟೈಮ್ ಏನಾದ್ರೂ ಕೆಲಸ ಶುರು ಮಾಡ್ಬೇಕಂದ್ರೂ ದೈವದ ಅನುಗ್ರಹ, ದೇವರ ಅನುಗ್ರಹ ಇರಬೇಕು ಅಂತಾನು ಹೇಳ್ತಾ ಇರ್ತಾರೆ. ಆದ್ರೆ ಹೋಗಿ ದೇವ್ರ ಮೇಲೆ ಭಾರ ಹಾಕೋದು ಎಷ್ಟು ಸರಿ ಅಂದ್ರೆ, ನಾನು ಸುಮ್ಮನೆ ಕೂತಿರ್ತೀನಿ ಅಷ್ಟೇ. ದೇವ್ರ ಹತ್ರ ನಾನು ಕೇಳ್ಕೊಂಡ್ ಬಂದಿದ್ದೀನಿ, ನನಗೆಲ್ಲ ಆಗ್ಬಿಡ್ಬೇಕು ಅನ್ನೋದು ಒಂದು ಕ್ಯಾಟಗರಿ ಬಂದ್ರೆ, ಇನ್ನೊಂದು ಕ್ಯಾಟಗರಿ ನಾನು ದೇವ್ರ ಹತ್ರ ಕೇಳ್ಕೊಂಡ್ ಬಂದಿದ್ದೀನಿ, ನನ್ನ ಪ್ರಯತ್ನಗಳನ್ನ ನಾನು ಮಾಡ್ಕೊಂಡು ಹೋಗೋಣ, ಫಲಾಫಲ ದೇವ್ರಿಗೆ ಬಿಡೋಣ ಅಂತಾನೂ ಇರ್ತಾರೆ. ಸೊ ಎಷ್ಟೊಂದ್ ಜನ ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಕೂರೋದು ಇದೆ. ಅಂಥವ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ಓಕೆ, ಈಗ ನೀವು ಹೇಳಿದ್ರಿ ಆ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಯತ್ನ ಮಾಡುವವನು ಒಂದು ಕಡೆ, ದೇವರ ಮೇಲೆ ಭಾರ ಹಾಕಿಟ್ಟು ಪ್ರಯತ್ನ ಮಾಡದಿದ್ದಂತ ಒಂದು ಕಡೆ. ಒಂದು ಕತೆ, ಸಣ್ಣ ಕತೆ ಅಂತ ಹೇಳ್ತೇನೆ. ಒಂದು ಊರಿನಲ್ಲಿ ಇಬ್ಬರು ಒಂದು ಪಂಡಿತ ವರ್ಗದವರು ಇರ್ತಾರೆ. ಒಬ್ರು ದೇವರನ್ನ ಪೂಜೆ ಮಾಡುವವರು, ಒಬ್ರು ಅಲ್ಲಿ ಎಲ್ಲ ಸುತ್ತಮುತ್ತ ಕಸಗಡ್ಡಿಗಳನ್ನ ಹೆಕ್ಕಿ ಕ್ಲೀನ್ ಮಾಡಿ ಎಲ್ಲ ಸರಿ ಮಾಡುವರು. ಸೊ ಒಂದಿನ ಏನಾಯ್ತು ಅಂದ್ರೆ, ದೊಡ್ಡ ಪ್ರವಾಹ ಬಂತು. ಪ್ರವಾಹ ಬಂದಾಗ ಇವರು ಒಂದು ಮಹಡಿ ಹತ್ತಿದ್ರು. ಸ್ವಾಮಿ ದೇವರೇ ನನ್ನ ರಕ್ಷಣೆ ಮಾಡುವಂತ. ದೇವರೆಂತ ಮಾಡಿದ್ರು, ಅಲ್ಲಿ ಹೋಗ್ಲಿಕ್ಕೊಂದು ಆ ದೇವಸ್ಥಾನದ ಮೇಲಿಂದ ಒಂದು ಮೆಟ್ಲಿತ್ತು. ಆ ಮೆಟ್ಲು ಮುಖಾಂತರ ಅವನಿಗೆ ಪಾರಾಗಿ ಹೋಗ್ಬೋದಿತ್ತು. ಅವನು ಹೋಗ್ಲಿಲ್ಲ. ಈ ಕಸ ಕಡ್ಡಿ ಹೆಕ್ಕಿದವನೇನ ಮಾಡಿದ, ಒಂದು ಹೆಜ್ಜೆ ಮೇಲ್ ಬಂದ. ಅವನು ಹೋಗ್ಲಿಲ್ಲ, ನಮ್ಮ ದೇವ್ರು ಕಾಪಾಡ್ತಾನೆ ಅಂತ ಹೇಳಿ. ಎರಡನೇ ಹತ್ಯದ ಲೆಕ್ಕಾಚಾರಕ್ಕೂ ನೀರು ಬಂತು, ಸೇತುವೆ ಮುಳುಗ್ತು. ಆವಾಗ ಒಬ್ಬ ಈ ನಮ್ಮ ಮನುಷ್ಯರನ್ನ ರಕ್ಷಣೆ ಮಾಡುವಂತ ವ್ಯಕ್ತಿ ಒಬ್ಬ ಬೋಟ್ ಹಿಡ್ಕೊಂಡ್ ಬರ್ತಾನೆ. ಬನ್ನಿ ಬನ್ನಿ, ಸರಿ, ಇನ್ನು ಪ್ರವಾಹ ಬರ್ತದೆ, ಮೇಲ್ ಬರ್ತದೆ ನೀರು ಅಂತ. ಇವನು ಬೋಟ್ ಹತ್ತಾನೆ, ಯಾರು ಕಸಗಡ್ಡಿ ಹೆಕ್ತಿದ್ದವ ಹೋಗ್ತಾನೆ. ಆ ಇನ್ನೊಬ್ರು ಪಂಡಿತ ವರ್ಗ, ಇಲ್ಲ ನನ್ಗೆ ದೇವ್ರ ರಕ್ಷಣೆ ಮಾಡ್ಲಿಕ್ಕೆ ಬರ್ತಾನೆ ಅಂತ ಹೇಳಿ ಕಾಯ್ತ. ಇವರು ಹೋದ್ರು. ನೀರ್ ಮೇಲ್ ಬಂತು, ಪ್ರವಾಹದಲ್ಲಿ ಕೊಚ್ಚಿ ಹೋದ್ರು ಪಂಡಿತ ವರ್ಗ. ತೀರಿಯದ ಮೇಲೆ ನಮ್ಮನ್ನು ನಂಬ್ಕೊಂಡು ದೇವ್ರ ಹತ್ರ ಹೋಗ್ತೇವೆ. ದೇವ್ರ ಹತ್ರ ಹೋಗಿ ಹೇಳಿದ್ರು, ಅವನು ಕಸಕಡ್ಡಿ ಹೆಕ್ಕುವವನನ್ನು ನೀನು ರಕ್ಷಣೆ ಮಾಡಿದೆ, ನನ್ನನ್ನು ಯಾಕೆ ಕೊಂದೆ ನೀನು ಅಂತ ಕೇಳ್ತು. ಅದಕ್ಕೆ ದೇವ್ರು ಹೇಳಿದ್ರಂತೆ, ಮೇಲ್ ಬರುವಾಗ ಸೇತುವೆ ತೋರಿಸ್ತೆ, ಹೊರಬಾ ಮಗ ಅಂತ. ನಿನ್ನೂ ಮೇಲ್ ಬರುವಾಗ ಒಬ್ಬ ರಕ್ಷಕ ಪಡೆಯನ್ನ ಕಳಿಸಿದೆ, ಬಾ ಮಗನಿಗೆ ನೀರು ಬರ್ತದೆ ಅಂತ ಹೇಳಿ. ಎರಡನ್ನೂ ಮಾಡಿದ್ರು ಸಹ ನೀನ್ ಬರ್ಲಿಲ್ಲದ್ರೆ ಮತ್ತೆ ನೀನ್ ನನ್ನ ಪಾದಕ್ಕೆ ಬರುವಂತ ಯೋಗ್ಯವಾದ ವ್ಯಕ್ತಿ ಅಂತೇಳಿ ನಾನು ಕರ್ಕೊಂಡೆ. ನಂಬಿಕೆ ಅಪನಂಬಿಕೆ ಆಗ್ಬಾರ್ದು. ಆ ನಂಬಿಕೆ ಅನ್ನುವಂಥದ್ದು ನಮ್ಮ ಮೇಲೆ ಗುರುಬಲವಾಗಿ ಬೀರ್ಬೇಕು ವಿನಃ ಅದು ನಮ್ಗೆ ಗುರುವಾಗಿ ನಿಲ್ಲುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ, ಕೆಲವರು ಬರ್ತಾರೆ ನೀವು ಹೇಳಿದಾಗೆ, ಅಜ್ಜನಿಗೆ ಸಾಧಾರಣ ಮಟ್ಟಿಗೆ ಒಂದು ಉದ್ದ ನಮಸ್ಕಾರ, ಅಡ್ಡ ನಮಸ್ಕಾರ, ಕಪಾಲಿಗೆ ಹೊಡೆಯೋದು, ತಲೆಗೆ ಹೊಡೆಯೋದು, ಹೊಟ್ಟೆಗೆ ಹೊಡ್ಕೊಳ್ಳೋದು ಎಲ್ಲ ಮಾಡ್ತಾರೆ. ನಾನ್ ಕೇಳೋದು, ಅದೆಲ್ಲ ಮಾಡುದು ಯಾಕೆ ಕೇಳಿದೆ ನಾನೊಬ್ಬ. ಇಲ್ಲ, ನಾನು ಮಾಡಿದ ಕರ್ಮ ಎಲ್ಲ ಕಳೀಲಿಕ್ಕೆ ನಾನು ದೇವರ ಎದುರು ಶಾಪ ಎಲ್ಲ ಮುಕ್ತ ಆಗ್ಲಿಕ್ಕೆ ಹೊಡ್ಕೊಳ್ತಿದ್ದೇನೆ. ಹಾಗಾದ್ರೆ ನೀನ್ ಮಾಡಿದ್ದು ತಪ್ಪು ಕೆಲಸ ಅಂತ ನಿಂಗೆ ಗೊತ್ತುಂಟು, ಮತ್ತೆ ಬಂದು ದೇವ್ರ ಹತ್ರ ಕಪಾಲ ಹೊಡ್ಕೊಂಡು ಹಿಂಸಾಚಾರ ಮಾಡ್ಕೊಂಡ್ರೆ ಆ ದೇವರಿಗೆ ಅನ್ಸ್ತದೆ, ಇವನಿಗೆ ಎಂತ ಹಿಂಸೆ ಕೊಡೋದು, ಇವನು ನಾನು ಕೊಡುವಂತ ಹಿಂಸೆ ಎಲ್ಲ ಇವನು ಪಡ್ಕೊಂಡಾಯ್ತು, ಇವನಿಗೆ ಹೆಚ್ಚಿನ ಹಿಂಸೆನೆ ಕೊಡ್ಬೇಕು, ಯಾಕಂದ್ರೆ ಇವನ ಪರ ಕರ್ಮ ಅಳಿಬೇಕು ಅಂತ ಹೇಳಿ. ಸರಿ ಅಲ್ವಾ? ಸರಿ. ಇನ್ನೊಂದು ವರ್ಗ ಹೇಗಿರ್ತದೆ ಅಂತ ಹೇಳಿದ್ರೆ, ಅವ್ರು ಬರ್ತಾರೆ, ಸ್ವಾಮಿ ಅಜ್ಜ ಅಂತಾರೆ, ಕೈ ಮುಗಿತಾರೆ, ಪ್ರಸಾದ ಕೊಡ್ತಾರೆ, ಅವರ ಕಾಯಕದಲ್ಲಿ ಬ್ಯುಸಿ ಆಗ್ತಾರೆ. ನಂಬಿಕೆ ಅನ್ನುವಂಥದ್ದು ಅಪನಂಬಿಕೆ ಆಗ್ಬಾರ್ದು ಅನ್ನುವಂಥ ಕಾರಣ ಕೇಳ್ತೇನೆ. ದೇವರ ಪ್ರಸಾದವನ್ನು ತಕೊಂಡು, ಈಗ ನೀವೊಂದು ಉದಾಹರಣೆಗೆ ಈಗ ಈ ಪುಸ್ತಕದ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಳ್ತೀರ, ಅಜ್ಜನಲ್ಲಿ ಬಂದಿರ, ಅಥವಾ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರಿ, ಅಥವಾ ಎಲ್ಲೊಂದು ದೇವಸ್ಥಾನ ನಿಮ್ಮ ನಂಬಿಕೆ ಪ್ರಕಾರವಾಗಿ ದೇವಸ್ಥಾನಕ್ಕೆ ಹೋದ್ರಿ, ಸ್ವಾಮಿ ದೇವರಂತ ಕೈ ಮುಗಿ. ಎಲ್ಲ ದೇವರಿಗೂ ಬಲ ಉಂಟು. ಆ ಬಲ ಬರುವುದು ಯಾವಾಗ? ಅವ್ರು ಕೊಡುವಂತ ಪ್ರಸಾದ ನಿಮ್ಗೆ ಬರೀ ಉಂಟಲ್ವಾ, ಅದು ನಮ್ಮ ಅಗ್ಗಿಷ್ಟಿಕೆ ಬೆಂಕಿ ಇದ್ದ ಹಾಗೆ. ಅಗ್ಗಿಷ್ಟಿಕೆ ಬೆಂಕಿಗೆ ಭಕ್ತಿ ಅಂತ ಪ್ರಾರ್ಥನೆ ಹಾಕಿದಾಗ ಅದರ ಅನುಗ್ರಹ ಆಗ್ತದೆ ನಿಮ್ಗೆ ಆ ಮಾಡುವಂತ ಕೆಲಸಕ್ಕೆ. ಅದು ಅಡಿಗೆ ಮಾಡಿ ಕೊಡುವುದಿಲ್ಲ. ಅಡಿಗೆ ಅನ್ನುವಂಥದ್ದು ನೀವು ಪುಸ್ತಕವನ್ನ, ಅದಕ್ಕೆ ಬೇಕಾದ ಎಡಿಟಿಂಗ್ ಮಾಡಬೇಕು, ಸಂಶೋಧನೆ ಮಾಡಬೇಕು, ಅದನ್ನ ಮಾರಾಟ ಮಾಡಬೇಕು, ಅದು ನೀವು ಮಾಡುವಂತ ಅಡಿಗೆ. ಅದು ಯಾವುದು? ಅಗ್ಗಿಷ್ಟಿಕೆ ಬೆಂಕಿಯಿಂದ ಆಗುವ ಅಡಿಗೆ. ಆವಾಗ ನಿಮ್ಗೆ ನಿಮ್ಮ ಪೂರ್ತಿ ಅನ್ನ ಬೆಂದು ನಿಮ್ಗೆ ಸಿಕ್ಕಿದಾಗ ಆಯ್ತು. ಪ್ರಸಾದ ತಕೊ ಬಂದ್ರಿ, ಒಂದು ಮೂಲೆಯಲ್ಲಿ ಇಟ್ರಿ, ನನ್ನ ಅಜ್ಜ ಮಾಡ್ತಾನೆ, ನನ್ನ ಮಂತ್ರದೇವತೆ ಮಾಡ್ತಾಳೆ, ನನ್ನ ಈಶ್ವರ ಮಾಡ್ತಾನೆ, ನನ್ನ ಶ್ರೀನಿವಾಸ ಮಾಡ್ತಾನೆ ಅಂತ ಹೇಳಿದ್ರೆ ಆ ಅಗ್ಗಿಷ್ಟಿಕೆಯಾಗಿ ಉಳಿತು. ಅದಕ್ಕೆ ಭಕ್ತಿಯ ಗಾಳಿ ಬೀಳಲಿಲ್ಲ, ನಿಮ್ಮ ಬೆವರಿನ ಉಸಿರು ಬೀಳಲಿಲ್ಲ, ಅಡಿಗೆ ಮಾಡುವ ಪಾತ್ರೆ ಇಡಲಿಲ್ಲ,
ಅದು ನಿಮಗೆ ಫಲಿತ ಕೊಡ್ತದಾ? ನೀವ್ ಹೇಳೋದು ಏನಂದ್ರೆ ಆ ಪ್ರಾಸೆಸ್ ಏನಿದೆ ಅದನ್ನ ನೀನ್ ಮಾಡು, ಫಲಾಫಲ ದೇವ್ರು ಕೊಟ್ಟೆ ಕೊಡ್ತಾನೆ ಅಂತ. ದೇವ್ರ ಹತ್ರ ನಾವು ಹೀಗೆ ಬೇಡ್ತೇವೆ, ಸ್ವಾಮಿ ದೇವ್ರೆ ಅಂತ. 10 ನಿಮಿಷ ಹೇಳ್ತೇವೆ, ನಂಗೆ ಕಾರ್ ಕೊಡು, ನಂಗೆ ಬಂಗ್ಲೆ ಕೊಡು, ನಂಗೆ ಭೂಮಿ ಕೊಡು, ನಂಗೆ ಅದು ಕೊಡು, ನಂಗೆ ಇದು ಕೊಡು. ದೇವ್ರು ಎಷ್ಟನ್ನಂತ ಬರ್ಕೊಳ್ತಾನೆ. ಈಗ ಉದಾಹರಣೆಗೆ ದೇವರಿಗೆ ನಿಮ್ಗೆ ಒಂದು ಮರ್ಸಿಡಿಸ್ ಬೆನ್ಸ್ ಕೊಡ್ಬೇಕಂತ ಇರ್ತದೆ. ನೀವು ಹೋಗಿ ಸ್ವಾಮಿ ದೇವ್ರ ನಂಗೊಂದು ಬೈಕ್ ಕೊಡ್ಸು ಅಂತ ಹೇಳ್ತೀವಿ. ಅಸ್ತು ಅಂತಾನೆ. ಮರ್ಸಿಡಿಸ್ ಕಾರ್ ಸಿಗೋ ಜಾಗದಲ್ಲಿ ನಿಮ್ಗೆ ಬೆನ್ಸ್ ಸಿಕ್ತು, ಬೈಕ್ ಸಿಕ್ತು. ಅದೇ ದೇವ್ರ ಹತ್ರ ಸದಾಕಾಲ ನನ್ನ ಜೊತೆ ಇರು, ಕಷ್ಟ ಕೊಡಬೇಡ ಅಂತ ಕೇಳುದಿಲ್ಲ. ಪೂರ್ವಜನ್ಮದಲ್ಲಿ ಪುನರ್ಜನ್ಮದಲ್ಲಿ ಬರುವ ಕಷ್ಟಗಳನ್ನೆಲ್ಲ ನಿವಾರಿಸುವಂತ ಶಕ್ತಿ ಕೊಟ್ಟು ನನ್ನ ಆ ಕಷ್ಟಗಳನ್ನು ನಿವಾರಣೆ ಮಾಡು. ನಾನು ಮಾಡುವಂತ ಕರ್ಮಗಳನ್ನು ನಾನು ಮಾಡ್ತೇನೆ, ಕರ್ಮದ ಕಾಯಕದ ಪ್ರತಿಫಲವನ್ನು ನಿನ್ಗೆ ಬಿಡ್ತೇನೆ ಅಂತ ಬಿಡಿ. ಖಂಡಿತ ನೀವು ಸೋಲುವುದಿಲ್ಲ, ಖಂಡಿತ ನೀವು ಸೋಲುವುದಿಲ್ಲ. ವೆನ್ ಯು ಕೀಪ್ ಎಕ್ಸ್ಪೆಕ್ಟೇಷನ್ ಯು ವಿಲ್ ಫಾಲ್. ವಿದೌಟ್ ಎಕ್ಸ್ಪೆಕ್ಟೇಷನ್ ಇಫ್ ಯು ಆರ್ ವರ್ಕಿಂಗ್ ಯು ವಿಲ್ ಬಿ ಸಕ್ಸಸ್. ಈ ಎಕ್ಸ್ಪೆಕ್ಟೇಷನ್ ಅಂದಾಗ ನಂಗೆ ಅನ್ಸಿದ್ದು, ತುಂಬಾ ಜನ ಇದನ್ನೇ ಇಟ್ಕೊಂಡಿರೋದು. ಅಂದ್ರೆ ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೀ ಮನುಷ್ಯರ ಹತ್ರ ಅಷ್ಟೇ ಅಲ್ಲ, ದೇವ್ರ ಹತ್ರ ಕೂಡ ಈ ಎಕ್ಸ್ಪೆಕ್ಟೇಷನ್ ವರ್ಕ್ ಆಗುತ್ತೆ ಅಂತಾನೆ ಬರ್ತಾರೆ. ಈಗ ನಾನು ಹೋಗಿ ದೇವ್ರ ಹತ್ರ ಕೇಳುವಾಗ ನೀನ್ ಇದನ್ನ ಕೊಡ್ಲೇಬೇಕು ಅಟ್ ಎನಿ ಕಾಸ್ಟ್ ಅನ್ನೋ ರೀತಿ ಮಾತಾಡ್ಬಿಡ್ತಾರೆ. ಈಗ ನಾವು ಫ್ರೆಂಡ್ಸ್ ಹತ್ರ ಮಾತಾಡೋ ಹಾಗೆ, ಇಲ್ಲ ನೀನ್ ಇದನ್ನ ಮಾಡ್ಕೊಡ್ತೀಯಾ, ಮಾಡ್ಕೊಡ್ಲೇಬೇಕು ಅನ್ನೋ ಹಾಗೆ ದೇವ್ರ ಹತ್ರ ಕುತ್ಕೊಂಡು ತುಂಬಾ ಹೊತ್ತು ಕುತ್ಕೊಂಡು, ಇಲ್ಲ ನೀನ್ ಇದನ್ನ ಮಾಡ್ಕೊಡ್ಲೇಬೇಕು, ನಂಗೆ ನಾಳೆ ಅಷ್ಟ್ರಲ್ಲಿ ಆಗ್ಬೇಕು, ನಾಡಿದಷ್ಟ್ರಲ್ಲಿ ಆಗ್ಬೇಕು ಅಂತ ದೇವರಿಗೆ ಡೆಡ್ ಲೈನ್ ಹಾಕುವಂತ ಮಂದಿನೂ ನಾವು ನೋಡಿರ್ತೇವೆ. ನೋಡಿ, ಕೆಲವರು ದೇವರನ್ನ ದೇವರಾಗಿ ನೋಡ್ತಾರೆ, ನನ್ನಂತವ್ರು ದೇವರನ್ನ ನನ್ನ ಹಿರಿಯರು ಅಂತ ನೋಡ್ತಾರೆ. ಇದು ನಾನು ಛಲ ಕಟ್ತೇನೆ. ಆದ್ರೆ ನಾನು ಎಂತ ಹೇಳ್ತೇನೆ ಅಂತ ಹೇಳಿದ್ರೆ, ಅಜ್ಜನ ಹತ್ರ ಟೈಮ್ ಲೈನ್ ಕೊಡುದಿಲ್ಲ. ನನ್ಗೋಸ್ಕರ ನಾನು ಸತ್ಯ ಹೇಳ್ಬೇಕಾದ್ರೆ ಆ ದೇವರ ಭಗವಂತನ ನಿರ್ಣಯದಲ್ಲೂ ಹೇಳ್ತೇನೆ, ನನ್ಗೋಸ್ಕರ ನಾನು ಯಾವುದನ್ನು ಕೇಳಲಿಲ್ಲ. ಈ ವ್ಯಕ್ತಿಗೆ ಬಂದ ಮೇಲೆ ನಾನು ಎಲ್ಲಿ ಬೇಕಾದ್ರೆ ಬಂದು ಹೇಳಲಿಕ್ಕೆ ತಯಾರು. ನನ್ಗೋಸ್ಕರ ಈ ಆರೋಗ್ಯ ನೆಮ್ಮದಿ ಬಿಟ್ರೆ ಆನೆ ಜೀವನ ಕೇಳ್ತೇನೆ ದೇವರ ಹತ್ರ. ಆನೆ ಜೀವನ ಅಂತ ಹೇಳಿದ್ರೆ ಆರೋಗ್ಯ ನೆಮ್ಮದಿ. ಆರೋಗ್ಯ ಒಂದಿದ್ರೆ ಸಂಸಾರದಲ್ಲಿ, ಸಂಪತ್ತಲ್ಲಿ, ಎಲ್ಲದರಲ್ಲೂ ನೆಮ್ಮದಿ ಅಂತ ಬರ್ತದೆ. ಇದೆರಡನ್ನು ಬಿಟ್ರೆ ನನ್ನ ಜಾಗದಲ್ಲಿ ಹಸು ಬಂದವರಿಗೆ ಯಾವತ್ತೂ ನಾನು ವಾಪಸ್ ಕಳಿಸ್ಬಾರ್ದು. ಅವರು ಮನಸ್ಸಿನ ಹಸಿವಲ್ಲಿ ಬರ್ತಾರೆ. 2 ಹೊಟ್ಟೆ ಉಂಟು ನಮ್ಮ ದೇಹದಲ್ಲಿ, ಒಂದು ಮನಸ್ಸಿನ ಹೊಟ್ಟೆ, ಒಂದು ಹಸಿವಿನ ಹೊಟ್ಟೆ. ಮನಸ್ಸಿನ ಹೊಟ್ಟೆ ನೀಗಿಸ್ಲಿಕ್ಕೆ ನನ್ನಲ್ಲಿ ದೈವ ದೇವರುಗಳಿದ್ದಾರೆ. ಹಸಿವಿನ ಹೊಟ್ಟೆ ಅವರಿಗೆ ನಿಜ ರೂಪದಲ್ಲಿ ಬಂದು ತೀರಿಸ್ಲಿಕ್ಕೆ ಆಗುದಿಲ್ಲ, ಅದು ಜವಾಬ್ದಾರಿ ನಂಗೆ ಕೊಟ್ಟಿದ್ದಾರೆ. ಅದಕ್ಕೆ ನನಗೂ ಅಡುಗೆಯವರಿಗೆ ಜಗಳ ಆಗೋದು ಅದೇ ವಿಷಯಕ್ಕೆ. ನಾನು ಬೈಯುವುದಂತ ವಿಚಾರದಲ್ಲಿ ಅದಕ್ಕೆ ಉಪ್ಪು ಜಾಸ್ತಿ ಆಯ್ತು, ಖಾರ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನಾನು ರೇಗಾಡ್ ಬಿಡ್ತೇನೆ. ಅಂದ್ರೆ ನಾನ್ ತಿನ್ನೋದು ತಿಂದಿರೋ ತಿಂದೆ, ತಿಂದಿಲ್ಲೋದು ತಿಂದಿಲ್ಲ, ಹೇಳಲಿಕ್ಕಿಲ್ಲ. ಆದ್ರೆ ಬಂದವರು ಮೊನ್ನೆ ಒಂದು ವಿಷಯ ಆಯ್ತು, ಸ್ವಲ್ಪ ಪಲ್ಯ ಇತ್ತು. ಈ ನಮ್ಮ ಭಟ್ರು ಸ್ವಲ್ಪ ಉದಾಸೀನಾಗಿ ಅದು ಒಂದು 50 ಜನ ಇದ್ರು, ಅದನ್ನೇ ಸುಧಾರಿಸ್ತೇನೆ ಅಂತ ಹೇಳಿ ಕೂತ್ಕೊಂಡಿದ್ರು. ನಾನು ಹೋಗುವಾಗ ಇಷ್ಟು ಪಲ್ಯ ಇತ್ತು, ಅಷ್ಟು ಜನಕ್ಕೆ ಅಡಿಗೆ ಅಂದ್ರೆ ಉಕ್ಕಿ ಬಂದಿದೆ. ತುಂಬಾ ಸನ್ನಿವೇಶಗಳು ನೀವು ನೋಡಿದ್ದೀರಾ, ಪವಾಡಗಳು ಆಗಿದೆ, ನಾನು ಇಲ್ಲ ಹೇಳುದಿಲ್ಲ. ಇಷ್ಟು ಅನ್ನೋದಲ್ಲಿ ನಾವು 25 ಜನಕ್ಕೆ ಬಡಿಸಿದ್ದೇವೆ. ಅದು ಆ ದಿವಸ 2 ದಿನ ಮುಂಚೆ ನೀವು ಬಂದಿದ್ದು ಹೋಗಿದ್ದು ವಿಚಾರದಲ್ಲಿ, ಅದೇ ದಿವಸ 2 ದಿನ ಬಿಟ್ಟು ಆಗಿರೋದು ಅದು ಬೇರೆ. ಯಾಕಂದ್ರೆ ಎಲ್ಲ ಹೊತ್ತಿನಲ್ಲೂ ದೇವರ ಪವಾಡ ಆಗ್ತದೆ ಅನ್ನುವಂಥದ್ದು ನಮ್ಮ ಮೂರ್ಖತನ. ಯಾಕಂದ್ರೆ ನಮ್ಗೆ ಆ ಹೊತ್ತಿನಲ್ಲಿ ಮಾಡುವಂತ ಅವಕಾಶ ಇರ್ಲಿಲ್ಲ. 25 ಜನ ಬಂದು ಊಟ ಕೂತ್ಕೊಂಡಾಗ ನನ್ಗೆ ಅಲ್ಲಿ ಅಡಿಗೆ ಮಾಡುವಂತ ಅವಕಾಶ ಇರ್ಲಿಲ್ಲ. ಆವಾಗ ನಾವು ಅದನ್ನು ಬಡಿಸಿದ್ದು, ದೇವರ ಉತ್ಪತ್ತಿ ಕೊಟ್ಟು. ಈ 50-60 ಜನ ಬಂದಂತ ವಿಷಯವನ್ನು ನೋಡಿ ಮಾಡ್ಲಿಕ್ಕೆ ತರಕಾರಿ ಪದಾರ್ಥಗಳು ಇದ್ದು ನನ್ನ ಉದಾಸೀನದಲ್ಲಿ ನಾನು ಮಾಡದಿದ್ದಾಗ ದೇವರ ಪ್ರತಿಫಲ ಕೊಡ್ತಾನೆ. ಇದೇ ನಂಬಿಕೆ ಅಪನಂಬಿಕೆ ಆಗ. ಆ ಹೊತ್ತಿನಲ್ಲೂ ದೇವರ ಉಕ್ಸು ಮೇಲ್ವರ್ಸು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ದೇವರ ಮೇಲೆ ಇದು ಅಪನಂಬಿಕೆ. ನಂಬಿಕೆ ಯಾವುದು? 25 ಜನ ಬಂದು ಅಡಿಗೆ ಊಟ ಕೂತ್ಕೊಂಡಿದ್ರೆ ಅಡಿಗೆ ಇಲ್ಲ, ಅನ್ನ ಹೆಚ್ಚು ಅನ್ನುವಂಥದ್ದು ನಂಬಿಕೆ. ಆ ಹೊತ್ತಿನಲ್ಲಿ ದೇವರು ಕರುಣಿಸ್ತಾನೆ, ಹೆಸ್ತಾನೆ. ಉದಾಸೀನತೆಯಲ್ಲಿ ನಾನು ಮಾಡ್ಲಿಲ್ಲ ಅಂತ ಹೇಳಿ ದೇವ್ರ ದೇವ್ರು ಕುಗ್ಸ್ತಾನೆ. ಅದ್ರಲ್ಲಿ ಆಯ್ತು, ಇವ್ರು 5 ಜನಕ್ಕೆ ಬಡಿಸುವಾಗ ಪಲ್ಯ ಖಾಲಿ. ಆಮೇಲೆ ಇನ್ನೊಂದು, ನಾನು ಬೈದಾಗ ಮಾಡಿದಂತ ಪಲ್ಯ ಉಕ್ಕಿ ಬಂತು. ನಾನು ಹೇಳಿದಂತಲ್ಲ, ಆ ದೇವರದ್ರಲ್ಲಿ ಕರ್ಮ ಧರ್ಮಗಳನ್ನ ಅಲ್ಲನೆ ತುಲನೆ ಮಾಡಿ ಅದಕ್ಕೊಂದು ಉತ್ತರ ಕೊಟ್ಟ. ಇದೇ ನಂಬಿಕೆ ಮತ್ತು ಅಪನಂಬಿಕೆಯಲ್ಲಿರುವಂತ ವ್ಯತ್ಯಾಸ. ದೇವರಿದ್ದಾನಂತೇಳಿ ತಲೆಯನ್ನು ನಾವು ಟಚ್ಕೊಳ್ಳುದು, ಮದ್ದು ಮಾತ್ರೆಗೆ ಔಷಧಿಗೆ ಬೇಕಾದಂತ ಔಷಧ ಬಂಡಶಾಲೆಗೆ ಹೋಗದೆ ಕಾಯ್ತಾನೆ ದೇವರಂತ ಅನ್ನುವಂಥದ್ದು, ಇದು ಮೂರ್ಖತನ. ಅಂದ್ರೆ ನೀವ್ ಹೇಳ್ದ ಹಾಗೆ ಈ ತಲೆ ಚಚ್ಕೊಳ್ಳೋದು ಅಥವಾ ಇನ್ನೊಂದೇನೋ ಮಾಡೋದು, ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಯಾವ್ದೋ ರೀತಿ ಹೆಜ್ಜೆ ಇಡೋದು, ಅದನ್ನೆಲ್ಲ ನೋಡಿದಾಗ ತುಂಬಾ ಜನರ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಏನಾಗ್ಬಿಡುತ್ತೆ ನೋಡ್ಬಿಡೋಣ, ದೇವ್ರ ಇದೆಯಲ್ವಾ, ದೇವ್ರ ಇದಾನ ಅಂತ ನಾನು ಟೆಸ್ಟ್ ಕೂಡ ಮಾಡ್ಬಿಡೋಣ, ಪರೀಕ್ಷೆನೂ ಕೂಡ ಮಾಡುವಂತ ಜನರಿದ್ದಾರೆ. ಆ ತರದ್ ಯಾವ್ದಾದ್ರು ನೀವು ನೋಡಿದ್ದೀರಾ ಸನ್ನಿವೇಶ ಅಂತ? ನೋಡಿದ್ದೇನೆ, ನಾನೇ ಉದಾಹರಣೆ. ಯಾವ ರೀತಿ ಅಂತ? ನಾನೇ ಉದಾಹರಣೆ. ಯಾಕಂತ ಹೇಳಿದ್ರೆ ನಂದೊಂದು ಹುಚ್ಚುತನ ಉಂಟು. ನನ್ನೆಲ್ಲ ಹುಡುಗರು ಹೇಳುದು,
ಹುಡುಕಿದ್ರೆ ದೇವರೇ ಸಿಗ್ತಾನೆ, ಪ್ರಶ್ನೆ ಇಲ್ಲದ ಉತ್ತರ ಇಲ್ಲ ಅಂತ. ಪ್ರಶ್ನೆ ಇಲ್ಲದಿದ್ದಂತಹ ಉತ್ತರ ಇಲ್ಲದಿದ್ದಂತ ಪ್ರಶ್ನೆ ಆದ್ರೆ ಆ ಪ್ರಶ್ನೆ ಅದಕ್ಕೆ ಉತ್ತರ ಆಗಿರ್ತದೆ. ದೇವರನ್ನು ನಾನು ಹುಡುಕಿದ್ದೇನೆ, ದೇವರನ್ನು ನಾನು ನೋಡಿದ್ದೇನೆ. ಹೇಗೆ? ನನ್ನ ತಂದೆಯಲ್ಲಿ ನಾನು ದೇವರನ್ನು ನೋಡಿದ್ದೇನೆ, ನನ್ನ ತಾಯಿಯಲ್ಲಿ ನನ್ನ ದೇವರನ್ನು ನೋಡಿದ್ದೇನೆ, ದೇಶ ಕಾಯುವ ಗಡಿ ಕಾಯುವಂತ ಯೋಧನಲ್ಲಿ ನನ್ನ ದೇವರನ್ನು ನೋಡಿದ್ದೇನೆ. ಇವತ್ತಿಗೂ ನನ್ನ ಸಾನ್ನಿಧ್ಯದಲ್ಲಿ, ನನ್ನ ದೇವರ ಸಾನ್ನಿಧ್ಯದಲ್ಲಿ ನಾನು 3 ವ್ಯಕ್ತಿಗಳಿಗೆ ತುಂಬಾ ಪ್ರಾಧಾನ್ಯತೆ ಕೊಡ್ತೇನೆ. ಒಂದು ಗುರುಗಳಿಗೆ, ತಂದೆ ತಾಯಿಗಳು. ನಾನು ಅಪಾರ್ಟ್ ಫ್ರಮ್ ದಟ್ ನನ್ನ ದೇವಸ್ಥಾನದ ವಿಚಾರ ಬಂದ ಕೂಡಲೇ ನನ್ಗೆ ಎಲ್ಲರೂ ಒಂದೇ ಅನ್ನುವಂಥ ಭಾವನೆಯಲ್ಲಿ ಆಗ್ತೇನೆ. ಯಾಕಂದ್ರೆ ನಾನು ಯಾರಿಗೂ ಒಬ್ಬರಿಗೆ ಇನ್ಫ್ಲುಯೆನ್ಸ್ ಆಗಿ ಹೋಗ್ಬಾರ್ದು ಅನ್ನುವಂಥ ವಿಚಾರದಲ್ಲಿ. ಯಾಕಂದ್ರೆ ನನ್ನ ತಂದೆದು ಕಾಂಟ್ಯಾಕ್ಟ್ ನೀವು ನೋಡಿದ್ರೆ ಎಲ್ಲರನ್ನೂ ತುಂಬಾ ನನ್ನವರು ಅಂತ ಇರ್ತಾರೆ. ಯಾಕಂದ್ರೆ ನನ್ನವರು ಅಂತ ಎಲ್ಲರನ್ನೂ ಕರ್ಕೊಂಡ್ರೆ ನಂಗೆ ದಿನಕ್ಕೆ ಮಾತಾಡ್ಲಿಕ್ಕೆ ಆಗೋದು 100 ಜನರ 50 ಜನ ಹತ್ರ. 1000 ಜನ ಬಂದು ನಾನು ಮಾತಾಡೋದು 50-100 ಜನ ಹತ್ರ. ನನ್ನ ಅಷ್ಟೇ ಅವಕಾಶ ಇರುವುದು, ಅಷ್ಟೇ ಸಮಯ ಇರುವಂಥದ್ದು. ಇವ್ರು ಎಲ್ಲರೂ ನನ್ನವರು ಅಂತ ಕರ್ಕೊ ಬಂದ್ರೆ ಪಾಪದ ಕುಟುಂಬದಲ್ಲಿ, ದೂರದಲ್ಲಿ, ಹತ್ರದಲ್ಲಿ ನಮ್ಗೆ ಅವರಿಗೆ ಈಗ ನನ್ಗೆ ಇಷ್ಟ ಆದಂತ ವ್ಯಕ್ತಿ ಅವ್ರಿಗೆ ಇಷ್ಟ ಆಗ್ಬೇಕಂತೇನಿಲ್ಲ. ಅವರಿಗೆ ಇಷ್ಟ ಆಗದಿದ್ದಂತ ವ್ಯಕ್ತಿಗೆ ನಾನು ಅವಕಾಶ ಕೊಟ್ಟಿದ್ದಾಗ ಆಯ್ತು. ಎಲ್ಲಿ ನಾನು ಧರ್ಮ ತರ್ತೇನೆ ಅನ್ನುವಂತ ವಿಚಾರಕ್ಕೆ ನನ್ನ ತಂದೆ ತಾಯಿಯನ್ನ ಸ್ವಲ್ಪ ಈ ದೇವಸ್ಥಾನದ ವಿಚಾರದಿಂದ ನಾನು ದೂರ ಇಡ್ತೇನೆ. ಅದು ಬಿಟ್ರೆ ಗುರುಗಳಿಗೆ, ದೇಶದ ಸೇವೆ ಮಾಡುವವರಿಗೆ ನಾನು ಇವತ್ತಿಗೂ ನಾನು ಎದ್ದುವವರಿಗೆ ಒಂದು ಪ್ರಸಾದ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಗಡಿಯಲ್ಲಿ ಕಾಯೋ ಯೋಧ ಗಡಿ ಕಾದರೆ ಮಾತ್ರ ನಾನಿವತ್ತು ನನ್ನ ಅಜ್ಜನಿಗೆ ನಿಶ್ಚಿಂತೆಯಾಗಿ ಪೂಜೆ ಮಾಡ್ಬೋದು, ನನ್ನ ತಾಯಿಗೆ ಭಕ್ತಿಯಿಂದ ನಾನು ನಮಸ್ಕಾರ ಮಾಡ್ಬೋದು, ನನ್ನ ಕ್ಷೇತ್ರವನ್ನು ನಂಬಿ ಬಂದ ಭಕ್ತರಿಗೆ ನಿಶ್ಚಿಂತೆಯಾಗಿ ಅನ್ನದಾನದಲ್ಲಿ ಅನ್ನವನ್ನು ಸ್ವೀಕಾರ ಮಾಡ್ಬೋದು. ಇವತ್ತು ಕೆಲವು ದೇಶದಲ್ಲಿ ನೋಡ್ತೀರಾ, ಎಷ್ಟೋ ಹಿಂದೂಗಳ ಮೇಲೆ, ಎಷ್ಟೋ ಮುಸಲ್ಮಾನರ ಮೇಲೆ, ಎಷ್ಟೋ ಕ್ರೈಸ್ತರ ಮೇಲೆ. ನಾನು ಧರ್ಮ ಜಾತಿ ಬಯಲು ವಿಚಾರ ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಜಾತಿಯನ್ನ ಹುಟ್ಟಿ ಹಾಕಿ ಬ್ರಿಟಿಷರು ಆಳಿದ್ರು, ಧರ್ಮವನ್ನ ಹುಟ್ಟಾಕಿ ರಾಜಕೀಯ ಆಳ್ತಾ ಉಂಟು. ಎಲ್ಲ ಎಟ್ ದ ಎಂಡ್ ಆಫ್ ದ ಡೇ ಸನಾತನ ಧರ್ಮದಲ್ಲಿ ಬರುವಂತದ್ದು. ಸನಾತನ ಧರ್ಮ, ಈ ನಾನು ಟಾಪಿಕ್ ಇಂದ ಹೊರಗೋದು ಯಾಕಂದ್ರೆ ನಂಗೆ ಇದು ಮೇನ್ ಟಾಪಿಕ್. ಸನಾತನ ಧರ್ಮ ಅಂತ ಬರ್ತದೆ. ಸನಾತನ ಧರ್ಮವನ್ನು ಇವತ್ತು ಪಾಲನೆ ಮಾಡ್ತಿರುವಂತದ್ದು ಹಿಂದೂ ಧರ್ಮ ಮಾತ್ರ. ನಾವೊಂದು ಈಗ ನಾನೊಂದು ವಿಚಾರ ಹೇಳ್ತೇನೆ. ಈಗ ಇಲ್ಲಿಂದ ನೀರು ಹಾಕ್ತೇನೆ, ನೀರಿನ ಲಕ್ಷಣ ಹೇಗೆ? ಹರಿಯುವಂಥದ್ದು. ಅದೇ ನೀರನ್ನು ತೆಗೆದು ನಾನು ಫ್ರಿಡ್ಜ್ ಅಲ್ಲಿ ಇಡ್ತೇನೆ, ಗಟ್ಟಿ ಆಗ್ತದೆ, ಹೌದಾ? ಅದೇ ನೀರನ್ನು ನಾನೊಂದು ಪಾತ್ರೆಯಲ್ಲಿ ತುಂಬಿಸಿಡ್ತೇನೆ, ನಿಂತ ನೀರಾಗ್ತದೆ. ಅದೇ ರೀತಿ ಸನಾತನ ಧರ್ಮದಲ್ಲಿ ಕೆಲವೊಂದು ಪ್ರಚೋದನೆಗಳಿಗೆ, ವಿಚಾರಗಳಿಗೆ ಬದಲಾವಣೆ ಆಗಿ ಹೋದಂತ ಧರ್ಮಗಳಿದಾವುದುಂಟು, ಅದು ಕೆಲವೊಂದು ವಿಂಗಡ ಧರ್ಮಗಳು. ಆದ್ರೆ ನಿರಣ್ಯವಾಗಿ ನೋಡ್ಕೊಂಡು ಹೋದ್ರೆ ಹಿಂದೂ ಧರ್ಮ ಪ್ರಧಾನವಾಗಿ ಏನಾಗ್ತಾ ಉಂಟು ಅದನ್ನೇ ಆಚರಣೆ ಮಾಡ್ತಾ ಹೋಗ್ತಾ ಉಂಟು. ಎಲ್ಲದಕ್ಕೂ ಉಂಟು ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಅನ್ನುವಂಥದ್ದು. ನಾನು ಹಿಂದೂ ಧರ್ಮವನ್ನು ಮೇಲಿಟ್ಟು ಮಾತಾಡಿದೆ ಅನ್ನುವಂಥ ವಿಚಾರ ಅಲ್ಲ. ಆದ್ರೆ ಧರ್ಮ ಪರಿಪಾಲನೆ ಯೋಚನೆ ಬರುವಾಗ ಧರ್ಮದ ವಿಚಾರಗಳು ಹೀಗೆ ಬರ್ತದೆ. ನಾನು ಹಿಂದೂ ಆಗಿ ಹುಟ್ಟಿದ್ಮೇಲೆ ನಾನು ಹಿಂದೂ ಧರ್ಮವನ್ನೇ ಆಚರಣೆ ಮಾಡ್ಬೇಕು. ಈಗ ಅವರೊಬ್ರು ಮುಸಲ್ಮಾನ್ ಧರ್ಮದಲ್ಲಿ ಹುಟ್ಟಿದ್ದಾರೆ, ಅವರನ್ನು ನನ್ನಲ್ಲಿ ದೇವಸ್ಥಾನಕ್ಕೆ ಎಲ್ಲ ಧರ್ಮದವರು ಇದ್ದಾರೆ, ಅವರನ್ನು ನೀನು ಹಿಂದೂ ಆದ್ರೆ ಮಾತ್ರ ಇಲ್ಲಿ ಬಾ, ನೀನು ಹಿಂದೂ ಆದ್ರೆ ಮಾತ್ರ ಈ ಪ್ರಸಾದವನ್ನು ಹೇಳಿ, ನಾನು ಹೇಳಲಿಕ್ಕೆ ಅಧಿಕಾರ ಇಲ್ಲ. ಯಾಕಂತ ಹೇಳಿದ್ರೆ ಆ ಭಗವಂತ ನಿರ್ಣಯ ಮಾಡುವಂಥದ್ದು. ಹೌದು, ಭಗವಂತನದ್ದೇ ಅಂತಿಮ ನಿರ್ಧಾರ ಅಷ್ಟೆ. ಈಗ ಒಂದು ದೂರದಲ್ಲಿರುವಂತ ಮರವನ್ನ ಸುತ್ತಾರೆ ಯಾರು, ಕಟ್ಟಿದಂತ ಗೋಡೆಗೆ ನಮಸ್ಕಾರ ಮಾಡ್ತಾರೆ ಯಾರು. ಈಗ ಎಷ್ಟೋ ಮರ ಉಂಟು, ಯಾಕೆ ಬನ್ನಿ ಮರಕ್ಕೆ ನೀವು ಹೆಂಗ್ಸ ಸುತ್ತ ಬರ್ತೀರಾ? ನಿಮ್ಗೆ ಆಲದ ಮರಕ್ಕೆ ಸುತ್ತ ಬರ್ಬೋದು, ಅಥವಾ ಬೇವಿನ ಮರ ಸುತ್ತ ಬರ್ತಾರೆ. ಈ ನಿಮ್ಮ ಶ್ರೀಗಂಧ ಮರ ಸುತ್ತ ಬರ್ಬೋದು, ಯಾಕಂದ್ರೆ ಶ್ರೀಗಂಧ ಮರ ಶ್ರೇಷ್ಠ ಮರ, ನೀವು ಸುತ್ತ ಬರ್ಬೋದಿತ್ತಲ್ಲ. ಎಲ್ಲ ಮರಕ್ಕೂ ಸುತ್ತ ಬರೋದಿಲ್ಲ. ಆ ನಂಬಿಕೆ ಇರುವಂತದ್ದು ನಮ್ಮ ಗ್ರಂಥದಲ್ಲಿ. ಆ ಗ್ರಂಥದ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಹೋಗ್ತೇವೆ ಅಷ್ಟೇ. ಇದು ನಂಬಿಕೆ ವಿಚಾರಗಳು ಬರ್ತದೆ. ಇನ್ನೊಂದು ನಾಸ್ತಿಕರು ಅಂತ ಬರ್ತದೆ. ಆಸ್ತಿಕರು, ನಾಸ್ತಿಕರು. ಇದು ಯಾವುದು ಬೇಡ, ಏನು ಇಲ್ಲ, ಓನ್ಲಿ ಸೈನ್ಸ್. ಸರಿ, ಕೈಲಾಸ ಲೋಕ ಅಂತ ಉಂಟು. ಇವತ್ತಿನವರೆಗೂ ನಿಮ್ಮ ಸೈನ್ಸ್ ಅಲ್ಲಿ ಯಾಕೆ ಅಲ್ಲಿ ಹೋಗ್ಲಿಕ್ಕಾಗ್ಲಿಲ್ಲ? ಯಾಕೆ ಹೋಗ್ಲಿಕ್ಕಾಗ್ಲಿಲ್ಲ? ಕೆಲವರು ಅದನ್ನ ನಂಬುವುದು ಉಂಟು, ನಮ್ದೇ ಇರೋದು ಉಂಟು. ಅಂದ್ರೆ ಎಷ್ಟೊಂದ್ ಜನ ನೀವು ಹೇಳ್ದ ಹಾಗೆ ಸೈನ್ಸ್ ಕಡೆನೆ ಹೋದವರು ಕೈಲಾಸ ಇದೆ ಅನ್ನೋದು ಒಬ್ರು ವರ್ಗ ಆದ್ರೆ, ಕೈಲಾಸ ಇಲ್ವೇ ಇಲ್ಲ ಅನ್ನುವಂತ ಪ್ರತಿವಾದ ಮಾಡುವಂತವ್ರು ಇದ್ದಾರೆ. ಅವರಿಗೆ ಹೋಗ್ಬೋದಲ್ಲ, ಯಾಕೆ ಆ ಧೈರ್ಯ ಮಾಡೋದಿಲ್ಲ? ಹೋಗುದಿಲ್ಲ. ನಮ್ಮ ಪುರಿ ಜಗನ್ನಾಥದಲ್ಲಿ ಬಾವುಟ ಉಲ್ಟಾ ಹಾರ್ತದೆ. ಸೈನ್ಸ್ ಉಪಯೋಗ ಮಾಡ್ಲಿ, ಬದಲಾವಣೆ ಮಾಡ್ಲಿಲ್ಲ ಇವರು. ನಾನು ಸೈನ್ಸ್ ನಂಬ್ತೇನೆ. ಈ ನಿಮ್ಮ ಕಾಜಿನ ಬಳೆಯಲ್ಲಿ ಸೈನ್ಸ್ ಉಂಟು, ನೀವು ಹಾಕುವ ಕರಿಮಣಿಯಲ್ಲುಂಟು, ಮೂಗಿನ ಬೊಟ್ಟಲ್ಲುಂಟು, ಕಾಲು ಉಂಗುರದಲ್ಲುಂಟು, ಕಾಲು ಗೆಜ್ಜೆಯಲ್ಲುಂಟು, ಎಲ್ಲದರಲ್ಲೂ ಸೈನ್ಸ್ ಉಂಟು. ನಾನು ಇಲ್ಲ ಅಂತ ಹೇಳುದಿಲ್ಲ. ಬಿಯಾಂಡ್ ದ ಸೈನ್ಸ್
ನಮ್ಮನ್ನ ಯಾರೋ ರೂಲ್ ಮಾಡ್ತಾರೆ. ಅವ್ರು ಅಂತ ಹೇಳ್ತಾರೆ ಒಂದು ಪಾಸಿಟಿವ್ ಎನರ್ಜಿ ಏನೋ ಉಂಟು ಅಂತ ಹೇಳ್ತಾರೆ. ಹಾಗಾದ್ರೆ ಆ ಪಾಸಿಟಿವ್ ಎನರ್ಜಿ ಯಾವುದು? ಅದನ್ನ ಯಾವ ರೀತಿ ಅವ್ರು ಬಣ್ಣಿಸ್ತಾರೆ ಅನ್ನೋದು ಬೇಕು. ಆ ಪಾಸಿಟಿವ್ ಎನರ್ಜಿನ ಅವ್ರು ಬಣ್ಣಿಸ್ಲಿ. ಹೌದು. ನಾವು ಅದನ್ನ ದೇವರಂತ ಬಣ್ಣಿಸ್ತಿದ್ದೇವೆ, ಅದಕ್ಕೊಂದು ನಾವು ಅದನ್ನ ಶಕ್ತಿ ಇದೆ. ದೈವ ಅಂತ ಬಣ್ಣಿಸ್ತಿದ್ದೇವೆ, ಅದು ಶಕ್ತಿ ಅಂತ ಭಾವಿಸ್ತಿದ್ದೇವೆ. ಇವ್ರು ಭಾವಿಸ್ಲಿ ಅಲ್ವಾ? ಇದು ಸೈನ್ಸು ಮತ್ತು ನಂಬಿಕೆ ಅಪನಂಬಿಕೆ ಇದನ್ನೆಲ್ಲ ಹೊರತುಪಡಿಸಿ ನಾವು ನೋಡಿದಾಗ ಎರಡು ರೀತಿ ಸಂಘರ್ಷನ ನೋಡ್ತೀವಿ ನಾವು. ಹೊರಗಿನ ಸಂಘರ್ಷ, ಮನಸ್ಸಿನ ಸಂಘರ್ಷ. ಹೇಗೆ ಅಂದ್ರೆ ಈಗ ನಾನ್ ನಿಮ್ಮೊಟ್ಟಿಗೆ ನೇರ ಮಾತಾಡೋದು, ಜಗಳ ಆಡೋದು ಒಂದು ಸಂಘರ್ಷ. ಮನಸ್ಸಿನಲ್ಲೇ ಭಾರವನ್ನು ಇಟ್ಕೊಂಡು ನನ್ನೊಳಗೆ ನಾನು ಮಾಡುವಂತ ಸಂಘರ್ಷನೇ ಬೇರೆ. ಅದನ್ನ ಯಾವ ರೀತಿ ನೀವು ನೋಡ್ತೀರಾ ಅಂತ, ಯಾಕಂದ್ರೆ ಇದು ನಾನು ವೈಯಕ್ತಿಕವಾಗಿ ಹೇಳ್ತಾ ಇರೋದು. ತುಂಬಾ ಭಾರ ಇಟ್ಕೊಂಡು ಮನಸ್ಸಿನಲ್ಲೇ ಒದ್ದಾಟವನ್ನ ಮಾಡ್ಕೊಂಡು ಅವ್ರಿಗವ್ರೇ ಸಂಘರ್ಷ ಮಾಡ್ಕೊಳ್ತಾ ಇರ್ತಾರೆ. ಎಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಎಷ್ಟೊಂದ್ ಜನ ಹೇಳ್ತಾರಲ್ಲ, ನೇರವಾಗಿ ಕುತ್ಕೊಂಡು ಮಾತಾಡ್ಬಿಡು ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸವಾಗಿ ನೋಡ್ತೀರಾ? ಹೇಗೆ ಇದನ್ನ ಪರಿಹರಿಸ್ಕೊಳ್ಬೇಕು ಅಂತ? ಈಗ ನಾನೊಂದು ಮಾತು ಹೇಳ್ತೇನೆ ನಿಮ್ಗೆ. ನಂದು ಯಾವುದೋ ಒಂದು ಬುದ್ಧಿ ಇಷ್ಟ ಆಗ್ಲಿಲ್ಲ, ಯಾವುದೋ ಒಂದು ಮಾತಾಡಿದ ಮಾತು ಇವತ್ತಿಷ್ಟು ಮಾತಾಡಿದ್ರಿ, ಯಾವುದೋ ಒಂದು ವಿಷಯ ಇಷ್ಟ ಆಗ್ಲಿಲ್ಲ. ನೀವು ಅದನ್ನ ನನ್ನ ಹತ್ರ ನೇರ ಮಾತಾಡ್ಲಿಲ್ಲ, ಎಲ್ಲೋ ಅವರಿಗೆ ಬೇಜಾರಾಗುತ್ತೋ, ಎಲ್ಲೋ ಅವರ ಸ್ಥಾನಕ್ಕೆ ನಾನು ಅಗೌರವ ಮಾಡಿದ್ನೋ ಅನ್ನುವಂಥ ವಿಚಾರ ಬರ್ತದೆ. ಅದೇ ನೀವು ನಿಮ್ಮ ದೋಸ್ತಿ ಹತ್ರ ಹೋಗಿ ಹೇಳ್ತೀರಾ, ಅವ್ರು ಇದೆಲ್ಲ ಮಾತಾಡಿದ್ ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ, ಇದೆಲ್ಲ ಮಾತಾಡಬಾರ್ದಿತ್ತು ಅಂತ ಹೇಳ್ತೀರಾ. ಇವತ್ತಲ್ಲ ನಾಳೆ ಬಂದವ್ರು ನನ್ಗೆ ಹೇಳ್ತಾರೆ, ಅವಳು ಹೀಗೆ ಹೇಳಿದ್ಲು, ನಿರೂಪಕ್ಕೆ ಹೀಗೆ ಮಾತಾಡಿದ್ಲು ಅಂತ. ಅವ್ರು ಮಾತಾಡಿದ್ರಂತ ನನ್ಗೆ ನಿಮ್ಮ ಹತ್ರ ಹೇಳ್ಬೇಡಿ ಅಂತ ಹೇಳ್ತಾರೆ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ, ನಿಮ್ಮ ಮನಸ್ಸಲ್ಲಿರುವಂತ ದ್ವಂದ್ವತೆ ಹಾಗೆ ಉಳಿತು. ಹೌದಾ? ಇದ್ರಲ್ಲಿ ಉತ್ತರ ಇಲ್ಲದ ಪ್ರಶ್ನೆ ಆಯ್ತಲ್ವಾ? ದೇವರಿಲ್ಲ ಅನ್ನುವಂತ ಹುಡುಕಾಟವೇ ಆಯ್ತಲ್ವಾ? ಹುಡುಕಾಡಿಸ ದೇವ್ರು ಸಿಗ್ಲಿಲ್ಲ ಅಂತ ಆಯ್ತಲ್ವಾ? ನನ್ನದೊಂದು ವಿಚಾರ ಉಂಟು, ಹೇಳುವಂತ ಮಾತಿದ್ರೆ ನಮ್ಗೆ ಮನಸ್ಸಿಗೆ ನೋವಾದ್ರೆ, ನಾನೀಗ ನೀವು ನನ್ನ ಹತ್ರ ನಿರೂಪಕ್ಕೆ ಹಾಕಿ ನನ್ನ ಹತ್ರ ಕೇಳಿದ್ ನಂಗೆ ಇದು ಇಷ್ಟ ಆಗ್ಲಿಲ್ಲ ಅಂತ, ನಾನು ಅದನ್ನ ಸಮರ್ಥನೆ ಮಾಡಿ ಹೇಳ್ತೇನೆ, ಇದು ಹೀಗೀಗ ಆಯ್ತು, ಎಲ್ಲೋ ತಪ್ಪಿ ಮಾತಾಡುವಂತ ಮಾತಿನಲ್ಲಿ ಬಂತು ಅಂತ ನಾನು ನಿಮ್ಗೆ ಹೇಳ್ತೇನೆ. ಆವಾಗ ನಿಮ್ಮ ಮನಸ್ಸಿನ ಭಾರವೂ ಇಳಿದೋಯ್ತು, ನನಗೂ ಸಮಾಧಾನ ಆಯ್ತು, ನನ್ಗೆ ನೀವು ಕೇಳಿದ್ರಿ, ನನ್ಗೆ ಹೇಳಿದ್ರಿ ಅಂತ. ಆದ್ರೆ ಹೇಳುವ ರೀತಿಯಲ್ಲಿ ವ್ಯತ್ಯಾಸ ಉಂಟು. ನನಗೆ ನೀವು ಹೇಳ್ತಾ ಇದ್ದಾಗ ನಂಗೊಂದು ಪ್ರಶ್ನೆ ಔಟ್ ಆಗ್ತದೆ, ಸಾರಿ ಟು ಇಂಟರಪ್ಟ್. ಈಗ ಹೊರಗಿನ ನೀವು ಹೇಳ್ತಿದ್ರಿ ನೇರವಾಗಿ ಕುತ್ಕೊಂಡು ಮಾತಾಡಿದ್ರೆ ಆ ಮನಸ್ಸಿನ ಭಾರ ಇಳಿಯುತ್ತೆ ಅಂತ ಹೇಳಿ. ಎಷ್ಟೊಂದ್ ಜನ ನಾನ್ ನೋಡ್ದ ಹಾಗೆ ಕೂತಲ್ಲೇ ಮೌನವಾಗಿ ತಮ್ಮ ಮನಸ್ಸಿನಲ್ಲಿರೋದನ್ನೆಲ್ಲ ದೇವರಿಗೆ ಅರ್ಪಿಸ್ಕೊಳ್ತಾರೆ. ಅದನ್ನ ನೀವು ಯಾವ ರೀತಿ ನೋಡ್ತೀರಾ ಅಂದ್ರೆ, ದೇವರಿಗೆ ತಲುಪುತ್ತಾ? ಯಾವ ರೀತಿ ದೈವ ಅಥವಾ ದೇವರುಗಳು ಅದನ್ನ ಅನುಗ್ರಹದ ರೀತಿ ಕೊಡ್ತಾರೆ, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ನೀವು ಹೇಳ್ತೀರಾ ಅಂತ? ತುಂಬಾ ಜನ ಮೌನವಾಗಿ ಅರ್ಪಿಸ್ಕೊಂಡ್ಬಿಡ್ತಾರೆ ತಮ್ಮ ನೋವನ್ನ. ಈಗ ನಾನೊಂದು ವಿಷಯ ಹೇಳ್ತೇನೆ ಇದಕ್ಕೆ. ಯಾರೋ ಒಬ್ರು ಒಂದು ತಮಾಷೆ ಮಾಡಿದ್ರು, ಎಷ್ಟು ನಿಮಿಷ ಮ್ಯಾಕ್ಸಿಮಮ್ ನೀವು ನಗಾಡ್ತೀರಾ? ಮ್ಯಾಕ್ಸಿಮಮ್ 10 ನಿಮಿಷ ನಗಾಡ್ಬೋದು. ಅದೇ ಜೋಕರ್ ನಾಳೆ ಪುನಃ ನಾನು ಹೇಳ್ತೇನೆ, ಒಂದ್ 5 ನಿಮಿಷ ನಗಾಡ್ಬೋದು. ಅದೇ ಕಾಮಿಡಿಯನ್ನ ಇನ್ನೊಂದು 4 ದಿನ ಬಿಟ್ಟು ಹೇಳ್ತೇನೆ, ಇದು ಓಲ್ಡ್ ಕಾಮಿಡಿ ಆಯ್ತು, ನಾನು ನಗಾಡಲ್ಲ ಅಂತ ಅನ್ಸುತ್ತೆ. ಇವತ್ತು ನಾನು ನಿಮಗೆ ಸರಿ ಬೈತೇನೆ, ಎಷ್ಟು ನಿಮಿಷ ಹೇಳ್ತೀರಾ? ತುಂಬಾ ನೋವಾದ್ರೆ ದಿನವಿಡೀ ಹೇಳ್ಬೋದು, ಅರ್ಧ ದಿನ ಹೇಳ್ಬೋದು. ಅರ್ಧ ದಿನ. ನಾಳೆ ಅದೇ ಯೋಚನೆ ಪುನಃ ನಿಮ್ಗೆ ಬರ್ತದೆ, ಎಷ್ಟು ದಿನ ಹೇಳ್ತೀರಾ? ಎಷ್ಟೊತ್ತು ಹೇಳ್ತೀರಾ? ಮ್ಯಾಕ್ಸಿಮಮ್ 15 ನಿಮಿಷ 20 ನಿಮಿಷ ಹೇಳ್ಬೋದು. ಸೊ ಕಾನ್ಸ್ಟೆಂಟ್ ವೇರಿಯೇಷನ್ ಆಯ್ತು. ಇದು ಅರ್ಧ ಗಂಟೆ ಹತ್ತದ್ದು 15 ನಿಮಿಷ ಕುಳಿತು, ಇದು ಅರ್ಧ ಗಂಟೆ ಉಳಿದ 5 ನಿಮಿಷ ಕುಳಿತು. ನಾಡ್ದಿಗ ಅದು ಓಲ್ಡ್ ಕಾಮಿಡಿ ಆಯ್ತು, ಈ ನೋವು ಮಾತ್ರ ಶಾಶ್ವತ ಉಳಿತು. ನಿಜ, ಕರೆಕ್ಟ್. ನಾನು ಅದನ್ನೇ ಅವಾಗ ನಿಮ್ಗೆ ಹೇಳಿದ್ದು, ದೇವರನ್ನು ಎಲ್ಲಿರ್ಬೇಕಂತ ಹೇಳಿದ್ರೆ ಇಲ್ಲಿ ಇಟ್ಕೋಬೇಕು. ಸದಾ ಕಾಲ ಅವರ ನಿರ್ಣಯದಲ್ಲಿ, ಅವರ ಜ್ಞಾನದಲ್ಲಿದ್ದಾಗ ಆ ದೇವರಲ್ಲಿ ಕೂರ್ತದೆ. ನಮ್ಮ ನೋವು ಕೂರುದೆಲ್ಲಿ? ದೇವ್ರ ಜಾಗದಲ್ಲಿ. ದೇವರು ನೋವು ಇಬ್ರು ಒಟ್ಟಿಗೆ ಕೂತ್ಕೊಂಡು ಖಂಡಿತ ದೇವ್ರು ನೋಡಿ ನೋಡ್ತಾನಲ್ವ. ಸಂತೋಷ ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಅಂದ್ರೆ, ಸಂತೋಷದಲ್ಲಿ ನಂಗೆ ವೆಂಕಟರಮಣ ಬೇಡ ಅಂದ್ರೆ ನೋವಲ್ಲಿ ಬಂದು ದೇವ್ರು ಕೊಡ್ತಾನ? ಖಂಡಿತ ಕೊರಲ್ಲ. ಅದಕ್ಕೆ ದೇವರ ನಂಬಿಕೆ. ಅಂದ್ರೆ ಎಷ್ಟೊಂದ್ ಜನ ಈ ನೋವಿನ ಬಗ್ಗೆ ಹೇಳ್ಕೊಳ್ತಾ ಈಗ ನೀವ್ ಹೇಳಿದ್ರಿ, ಈ ನೋವಿನ ಜೊತೆಗೇನೆ ದೇವ್ರು ಕೂಡ ಕೂತಿರ್ತಾನೆ, ಆ ನೋವನ್ನ ಕೇಳ್ತಾ ಇರ್ತಾನೆ, ತಲೆ ಕೆಡ್ಸ್ಕೊಳ್ಬಾರ್ದು ಅಂತ. ಎಷ್ಟು ಹಲವಾರು ಜನ ನಾನ್ ನೋಡಿರೋ ಹಾಗೆ ನೋವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ, ದೇವ್ರು ಅದನ್ನ ಸರಿ ಮಾಡ್ತಾನೆ ಅಂತ ಕಾಯ್ತಾ ಕೂತಿರ್ತಾರೆ. ಮತ್ತೊಂದು ನೋವು, ಮಗದೊಂದು ನೋವು, ಈ ಪೆಟ್ಟುಗಳು ಬೀಳ್ತಾ ಇದ್ದಾಗ ಎಲ್ಲರೂ ಹೇಳ್ತಾ ಇರ್ತಾರೆ, ನೀನ್ ಮಾಡಿದ ಕರ್ಮ ಅನ್ಸುತ್ತೆ ಇದು, ನೀನ್ ಯಾವ್ದೋ ಜನ್ಮದಲ್ಲಿ ಮಾಡಿದ ಕರ್ಮಗಳದು ನೀನ್ ಈಗ ಅನ್ಭವಿಸ್ತಾ ಇದ್ಯಾ ಅನ್ಸುತ್ತೆ, ಇದನ್ನ ದಾಟ್ಬಿಡು ಆಮೇಲೆಲ್ಲ ಸರಿ ಹೋಗುತ್ತೆ ಅಂತ. ನೀವು ಈ ಕರ್ಮ ಫಲಗಳನ್ನ ಯಾವ ರೀತಿಯಾಗಿ ನೋಡ್ತೀರಾ? ಈ ದೈವ ಯಾವ ರೀತಿಯಾಗಿ ಅದಕ್ಕೆ ಪರೀಕ್ಷೆ ನೋಡುತ್ತೆ? ಹೇಗದು? ರೀಸೆಂಟ್ಲಿ ದೇವಸ್ಥಾನಕ್ಕೆ ಎಲ್ಲಿ ಹೋದ್ರಿ? ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿದ್ದೆ. ಸರಿ, ನಮ್ಮಲ್ಲಿ ಬಂದ್ರಿ. ಅಲ್ಲಿ 2 ಕಲ್ಲು ಉಂಟು. ನೀವು ನೋಡ್ಲಿಕ್ಕೆ ಅಲಂಕಾರ ವಿಗ್ರಹ ನಾವು ಮೇಲಿಟ್ಟು ಸಹ ಒಳಗಡೆ ನಾನು ಹೊಳೆಯಲ್ಲಿ ಮುಳುಗಿ ತಂದಂತ ಒಂದು ಶಿಲೆ ಉಂಟು ಕೆಳಗಡೆ. ಯಾಕಂದ್ರೆ ಆ ಶಿಲೆಯ ಮೇಲೆ ಒಬ್ರು ಹರಕೆ ಹೇಳ್ಕೊಂಡು ಅಂತೇಳಿ ಅದು
ಈಗ ನಾವು ಹ್ಮ್. ಅದಕ್ಕೆ ರೂಪವನ್ನು ಕೊಟ್ಟಿದ್ದೇವೆ. ಹ್ಮ್. ಆದ್ರೆ ನಮ್ಮ ಪ್ರಧಾನ ಒಳಗಡೆ ಕಲ್ಲುಂಟು. ಹ್ಮ್. ಆಯ್ತಾ? ಹ್ಮ್. ಹೊರಗಡೆ ಬಲಿಕಲ್ಲು ಉಂಟು. ಹ್ಮ್. ಅದು ಒಂದು ಕಲ್ಲೇ. ಹ್ಮ್. ಇದಕ್ಕೆ ಉಳಿಪೆಟ್ಟು ಕೊಟ್ಟು ಚಂದ ಮಾಡಿ ಕೊಟ್ಟಿದ್ದಾರೆ. ಹ್ಮ್. ಅದಕ್ಕೆ ಉಳಿಪೆಟ್ಟಿಲ್ಲ, ಹಾಗೆ ಇಟ್ಟಿದ್ದೇವೆ. ಈಗ ತೆಂಗಿನಕಾಯಿ ನಾವು ಅಜ್ಜನ ಕಲ್ಲಿಗೆ ಯಾವತ್ತಾದ್ರೂ ಅಲ್ಲಿ ಸುಲ್ದು ತಂದು ಹೊಡೆಯುವುದಿಲ್ಲ, ಆಚೆ. ಬಲಿಕಲ್ಲಿ. ಹ್ಮ್. ಉಳಿಯ ಪಟ್ಟು ದೇವ್ರು ಕೊಡ್ತಿದ್ದಾನೆ. ಹ್ಮ್. ಇವತ್ತಲ್ಲ ನಾಳೆ ನೀವು ಮೂರ್ತಿ ಆಗ್ತೀರಾ. ಹ್ಮ್. ನಂಬಿಕೆ ದೇವ್ರ ಮೇಲೆ ಇಡಿ, ಖಂಡಿತ ಇವತ್ತಲ್ಲ ನಾಳೆ ನೀವು ಪೂಜನೆಗೆ ಸಿಗ್ತೀರಾ. ಹ್ಮ್. ಇವತ್ತೊಂದು ವಿಷಯ ಹೇಳ್ತೇನೆ, ಎಷ್ಟೆಷ್ಟೋ ದೊಡ್ಡ ನಿಮ್ಮ ನಿರೂಪಣೆಯಲ್ಲಿರುವವರು ಇರಲಿ, ಆಕ್ಟರ್ ಆಗಿರ್ಲಿ ಅಥವಾ ದೊಡ್ಡ ಹೋರಾಟಗಾರರಿರ್ಲಿ, ಎಲ್ಲರೂ ಉಳಿಪೆಟ್ಟು ತಿಂದೇ ಇವತ್ತು ನಿಂತಿರೋದು. ಹೌದು. ಅರ್ಧದಲ್ಲಿ ಬಂದು ಅರ್ಧದಲ್ಲಿ ಹೋಗಿದ್ದಾನೆ. ಹ್ಮ್. ಎಷ್ಟೋ ಜನ ಆಕ್ಟರ್ಸ್ ಇದ್ದಾರೆ, ಹ್ಮ್. ಒಂದೇ ಸಲ ಬೂಮ್ ಆದ್ರು ಹೌದು. ಬದಿಗೋದ್ರು. ಆದ್ರೆ ಕಷ್ಟಪಟ್ಟು ಕೆಳಗಡೆಯಿಂದ ಕ್ಯಾಮರಾಮ್ಯಾನ್, ಮೇಕಪ್ ಆರ್ಟಿಸ್ಟ್, ರೈಟರ್, ಅಸಿಸ್ಟೆಂಟ್ ಡೈರೆಕ್ಟರ್, ಕ್ಯಾಮರಾಮ್ಯಾನ್, ಮೇಕಪ್, ವ್ಯಾನ್ ಡ್ರೈವರ್, ಇದನ್ನೆಲ್ಲ ದಾರಿಯನ್ನ ಮೆಟ್ಟಿ ಬಂದು ಮೇಲ್ ಬಂದವರು ಇವತ್ತಿಗೂ ಇವತ್ತಲ್ಲ ನಾಳೆ ಅನ್ನುವಂತ ಲೆಕ್ಕದಲ್ಲಿ ಒಂದೊಂದು ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದಾರೆ. ಅಂದ್ರೆ ನೀವು ಹೇಳೋದು ಆ ನೋವಿಗೂ ಕೂಡ ಒಂದು ಅಂತ್ಯ ಇದೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ಸುಖ ಸಿಗುತ್ತೆ ಅಂತ. ಖಂಡಿತ ಸಿಗ್ತದೆ. ಇವತ್ತಿಗೆ ಜೀವಕ್ಕೆ ಅಂತ್ಯ ಉಂಟಂದ್ರೆ ಜೀವನಕ್ಕೊಂದು ಅಂತ್ಯ ಉಂಟಲ್ಲ. ಅದಕ್ಕೆ ಹೇಳ್ತಿರೋದು ನಾನು, ಈ ಪೂರ್ವಜನ್ಮ ಕರ್ಮದಲ್ಲಿ ನಾ ಹಾಳು ಮಾಡಿದ್ದೇನೆ, ಈ ಜನ್ಮದಲ್ಲಿ ಒಳ್ಳೇದ್ ಕೆಲಸ ಮಾಡು, ಒಳ್ಳೆ ಕೆಲಸ ಮಾಡು. ಒಳ್ಳೆ ಕೆಲಸ ಅಂತ ಹೇಳಿದ್ರೆ ನಾನು ಒಂದು 10 ಎಕರೆ ಜಾಗ ದಾನ ಮಾಡಿದೆ, ನಾನು 10 ಲಕ್ಷ ದಾನ ಮಾಡಿದೆ, ಅದು ಒಳ್ಳೆ ಕರ್ಮ ಅಂತ ಹೇಳಿ ನಾನು ಹೇಳುದಿಲ್ಲ. ದಾನ ಮಾಡ್ಬೇಕಾದ್ರೂ ಯೋಗ ಬೇಕು. ದಾನ ಎಷ್ಟೋ ಜನ ಕೋಟಿ ಇದ್ದವ್ರು ಅವನ ಮನೆ ಕೆಲಸದವನಿಗೆ ಒಂದು ಅನ್ನ ಕೊಡುವಷ್ಟು ಯೋಗ್ಯತೆ ಇಲ್ದಿದ್ದವ್ರು ಇದ್ದಾರೆ. ಏನೂ ಇಲ್ದಿದ್ದವ ಊರ್ ತುಂಬಾ ಅನ್ನದಾನ ಮಾಡಿದವನಿದ್ದಾನೆ, ಇಲ್ವಾ? ಹೌದಿದ್ದಾರೆ. ಯೋಗ ದೇವ್ರು ಕೊಡ್ಬೇಕು. ನಾನೊಂದು ಯಾವಾಗ್ಲೂ ಹೇಳ್ತೇನೆ, ಕೋಟಿ ಇದ್ರೆ ಕಾಶಿ ಯಾತ್ರೆ ಮಾಡ್ಲಿಕ್ಕೆ ಆಗುದಿಲ್ಲ, ಯೋಗ ಇಲ್ದ್ರೆ ಅನ್ನದಾನ ಮಾಡ್ಲಿಕ್ಕೆ ಆಗುದಿಲ್ಲ. ಅನ್ನದಾನ ಮಾಡೋದು ಯೋಗ್ಯತೆ. ಎಲ್ಲರಿಗೂ ಅನ್ನದಾನ ಮಾಡೋ ಯೋಗ ದೇವ್ರು ಕೊಡುದಿಲ್ಲ. ನೀವು ಒಳ್ಳೆ ಕೆಲಸ ಅಂತ ಹೇಳುವಾಗ ನನಗನ್ಸಿದ್ದು ಈಗಿನ ಜನರೇಷನ್ ಅಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಓಕೆ 2025 ಈಗ ಮುಗಿತಾ ಬಂತು, 2026 ಶುರು ಮಾಡ್ಬಿಡೋಣ. 2025 ಮುಗೀತು, ನಾನೇನೋ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ, ಈಗ 2026 ಶುರು ಮಾಡೋಣ, ಒಳ್ಳೆ ಕೆಲಸಗಳನ್ನ ಶುರು ಮಾಡೋಣ, ನನಗೆ ಪೀಸ್ಫುಲ್ ಆಗಿರುವಂತ ಲೈಫನ್ನ ಶುರು ಮಾಡೋಣ ಅಂತ ಮಾಡ್ತಾರೆ. ಸೊ ಹೇಗೆಲ್ಲ ಶುರು ಮಾಡ್ಬೇಕಾಗತ್ತೆ, ಒಂದು ಒಳ್ಳೆ ಹವ್ಯಾಸಗಳನ್ನ ಹೇಗೆ ಶುರು ಮಾಡ್ಕೊಳ್ತಾರೆ ಅಂತ ಹೇಳಿ ಮಾಡ್ಬೇಕಾಗತ್ತೆ ಅಂತ. ನೀವು ಒಳ್ಳೆ ಕೆಲಸ ಮಾಡ್ಬೇಕಂತಿದ್ದೀರಾ, ಹಾಳು ಕೆಲಸ ಮಾಡ್ಬೇಕಂತಿದ್ದೀರಾ? ಒಳ್ಳೆ ಕೆಲಸ. ಈಗ ಒಬ್ಬನ ಕೊಲೆ ಮಾಡ್ಬೇಕಾದ್ರೆ ಸೂಪರ್ ಇಡಬೇಕು. ಎಷ್ಟೋ ದಿನದ್ದು ಈಗ ನೀವು ಕೇಳ್ತೀರಾ ಕ್ರೈಮ್ ಸ್ಟೋರಿ ಎಲ್ಲ, 15 ದಿನ ಪ್ಲಾನ್ ಮಾಡಿದ್ರು, ಹಾಗೆ ಬಂದ್ರು ಹೀಗೆ ಬಂದ್ರು. ಒಂದು ಬಡ ವಿದ್ಯಾರ್ಥಿಗೆ ಒಂದು ಪುಸ್ತಕ ದಾನ ಮಾಡ್ಬೇಕು, ನೀವು ಪ್ಲಾನ್ ಮಾಡ್ಬೇಕಾ? ಇಲ್ಲ, ಬೇಡಲ್ಲ. ಮತ್ತೆ ಯಾಕೆ ನೀವು ಅಷ್ಟು 1 ವರ್ಷ ತನಕ ಕಾಯ್ತೀರಾ? 2026 ಯುಗಾದಿ, ಪಂಚಮಿ, ಪೂರ್ವಕಾಲ, ಪದ್ಧತಿ ಕಾಲ, ಉತ್ತರಾಯಣ, ಎಂತ ದಕ್ಷಿಣಾಯನ, ಇವಾಗದಿಂದನೇ ಶುರು ಮಾಡಿ, ಈಗ್ಲಿಂದನೇ ಶುರು ಮಾಡಿ, ಇದೇ ಹೊತ್ತಿನಿಂದನೇ ಶುರು ಮಾಡಿ. ಒಳ್ಳೆ ಕಾರ್ಯ ಅಂತ ಹೇಳಿದ್ರೆ ದೊಡ್ಡ ಹೆಸರು ಹಾಕೊಂಡು ಬೋರ್ಡ್ ಹಾಕೊಂಡು ದೊಡ್ಡ ದಾನ ಮಾಡಿದೆ ಅನ್ನೋ ವಿಚಾರ ಒಳ್ಳೆ ಕಾರ್ಯ ಅಲ್ಲ. ನಾವು ಮಾಡುವಂತ ಕಾರ್ಯ, ನಾವು ಮಾಡುವಂತ ಕರ್ಮ ನಮ್ಮ ಅಷ್ಟ ದಿಕ್ಕಿನಲ್ಲಿರುವಂತ ದೇವರಿಗೆ ಕಂಡ್ರೆ ಸಾಕು. ಅಂದ್ರೆ ಒಂದು ಸುವರ್ಣ ಘಳಿಗೆ ಬರ್ಲಿ, ಒಂದು ಒಳ್ಳೆ ಘಳಿಗೆ ಬರ್ಲಿ. ಈಗ 30ನೇ ತಾರೀಕು ವೈಕುಂಠ ಏಕಾದಶಿ ಬರುತ್ತೆ. ಆವಾಗ ನಾವು ವೈಕುಂಠ ಏಕಾದಶಿಗೆ ಹೋದ್ರೆ ದೇವ್ರು ನಮ್ಗೆ ತುಂಬಾ ಒಲ್ದು ಬಿಡ್ತಾನೆ, ಆ ದಿನನೇ ನಾವು ಒಳ್ಳೇದ್ ಮಾಡ್ಬೇಕು ಅನ್ನುವಂತ ತುಂಬಾ ಜನ ಇದ್ದಾರೆ. ನೀವ್ ಹೇಳೋ ಹಾಗೆ ಅಲ್ಲಿವರೆಗೂ ಯಾಕೆ ಕಾಯ್ತೀರಾ, ಈ ಕ್ಷಣನೇ ಮಾಡಿ. ನಾನೊಂದು ಇದಕ್ಕೊಂದು ಮಾತಿಗಡ್ಡ ಬಂದೆ. ನೀವೊಂದು ಮದುವೆ ಆದವರು, ಹೌದಾ? ಹೌದು. ಮದುವೆ ಆ ದಿವಸ ಒಂದು 1000 ಜನ ಬಂದಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ, ಯಾರೆಲ್ಲ ಬಂದಿದ್ದಾರೆ ಅಂತ ನಂಗೆ ಈಗ ಹೇಳಿ. ಸ್ವಲ್ಪ ಜನ ತುಂಬಾ ಜನ ಹೇಳಕ್ಕಾಗಲ್ಲ. ಅದೇ ಮರುದಿನ ಒಂದು 10 ದಿನ ಬಿಟ್ಟು ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಒಂದು 4-5 ಜನ ಬಂದಿದ್ರು. ಅವ್ರ ನೆನಪು ಇವತ್ತು ಉಂಟಾ? ನೆನಪಿದೆ. ಜಾತ್ರೆಯಲ್ಲಿ, ಮಹೋತ್ಸವದಲ್ಲಿ ಒಬ್ಬರನ್ನ ದೂಡಿ ಇನ್ನೊಬ್ಬರನ್ನ ಶೋಷಣೆ ಮಾಡಿ ದೇವರೆದುರು ಹೋಗುವಾಗ ದೇವರು ಸುಸ್ತಾಗಿರ್ತಾನೆ, ಒಳ್ಳೇದಾಗ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ವೈಕುಂಠ ಏಕಾದಶಿ ದಿವಸ ಬಿಟ್ರೆ ಬೇರೆ ದಿವಸ ಶ್ರೀನಿವಾಸ ದೇವರು ನಮ್ಗೆ ಸಿಗುದಿಲ್ವ? ಸಿಗುದಿಲ್ವ? ಜಾತ್ರೆ ದಿನ ಹೋಗಿ ಇನ್ನೊಬ್ಬನ ದೂಡಿ ಇನ್ನೊಬ್ಬ ಏಜ್ ಆದವ್ರನ್ನ ದೂಡಿ ಹೋದ್ರೆ ಮಾತ್ರ ದೇವ್ರು ಸಿಗೋದಾ? ಕೇಳುತ್ತ ನಾನು. ಇಲ್ಲ, ದೇವರನ್ನ ಇಲ್ಲಿ ನೋಡಿದ್ರೆ ನಮ್ಗೆ ಆ ಸಾನ್ನಿಧ್ಯಕ್ಕೆ ಹೋಗುವಂತ ಅರ್ಹತೆ ಇದ್ರೆ ಖಂಡಿತವಾಗ್ಲೂ ಆ ನಿಶ್ಚಿಂತೆಯಾಗಿ ನಾವು ಅಲ್ಲಿ ಹೋಗ್ಬೋದು. ಅದು ಬಿಡ್ಕೊಂಡು ನಾವು 1000 ರೂಪಾಯಿ 2000 ರೂಪಾಯಿ ಖರ್ಚು ಮಾಡ್ಕೊಂಡು ಇನ್ನೊಬ್ಬರನ್ನ ದುಡ್ಕೊಂಡು ಅವನ ಶೋಷಣೆಗೆ, ಸತ್ಯ ಹೇಳ್ತೇನೆ, ದೇವ್ರ ದಯ. ನನ್ಗೆ ಅದು ಏನೋ ಗೊತ್ತಿಲ್ಲ, ನಾನು ದೇವ್ರ ಸಾನ್ನಿಧ್ಯದ ಎದುರು ಹೋಗಿ ನಿಲ್ತೇನೆ. ಆದ್ರೆ 2 ಸೆಕೆಂಡ್ ಮೇಲೆ ನನ್ನ ಹುಡುಗರ ಹತ್ರ ಯಾತ್ರ ಬೇಕಾದ್ರೆ ಕೇಳಿ, 2 ಸೆಕೆಂಡ್ ಮೇಲೆ ನಾನು ನಿಲ್ಲಲ್ಲ. ಕೇಳುವಂಥದ್ದು ಎಲ್ಲರೂ ನನ್ನ ಹುಡುಗರು ಕೇಳ್ತಾರೆ, ನೀವೆಂತ ಹೀಗ್ ಮಾಡ್ಕೊಂಡು ಬರ್ತೀರಾ, ನಿಮ್ಗೆ ಅಷ್ಟೊಂದು ಯೋಗ ಕೊಟ್ಟಿದ್ದಾರೆ ದೇವರು.
ಸರಿ, ಹ್ಮ್. ನನ್ಗೆ ಯೋಗ ಕೊಟ್ಟಿದ್ದಾರೆ ಹೌದಲ್ಲ, ನಾನು 15 ನಿಮಿಷ ದೇವ್ರೆ ನಂಗೆ ಕಾರ್ ಕೊಡು, ಬಂಗ್ಲೆ ಕೊಡು, ಬಿಸ್ನೆಸ್ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳಿದ್ರೆ ಹ್ಮ್. ನನ್ನ ಹಿಂದೆ ಹ್ಮ್. 1,000 ಜನ ಹೀಗೆ ದೂಡ್ತಾರೆ. ಹ್ಮ್. ಅವ್ರು ಏನ್ ಹೇಳ್ತಾರೆ, ಅವನೊಂದಲ್ಲಿ ಅಡ್ಡ ನಿಂತ್ಕೊಂಡು ದೇವರಿಗೆ ಕೈ ಮುಗಿಲಿಕ್ಕೂ ಬಿಡ್ಲಿಲ್ಲ ಅಂತಾರೆ. ಹೌದು. ದೇವ್ರು ಕೊಟ್ಟ ಒಂದು ಆಶೀರ್ವಾದ, ಇಲ್ಲಿ ಕೊಟ್ಟ 1000 ಆ ಶಾಪ, ಯಾವ್ದು ನನಗೆ ಕೊಡ್ತದೆ ಫಲ? ಶಾಪಗಳೇ. 1990 ಎಕ್ಸ್ಟ್ರಾ ಆಯ್ತು, ಇಲ್ಲಿ ಒಂದು ಮಾತ್ರ ನಂಗೆ ಅನುಗ್ರಹ ಸಿಕ್ಕಿದ್ದು. ದೇವ್ರನ್ನ ನಾನು ಹೇಳೋದಷ್ಟೇ, ನಿಮ್ಗೆ ಅನುಕೂಲ ಸಿಕ್ಕಿದ್ರೆ ಮುಂದಿನ ದಿನದಲ್ಲಿ ಕಣ್ಮುಚ್ಚಿ ದೇವ್ರ ನನ್ನ ಜೊತೆ ಯಾವತ್ತಿರು, ನನ್ನ ಒಳ್ಳೆ ಕೆಲಸ ಧರ್ಮ ಮಾರ್ಗ ತೋರಿಸು ಹ್ಮ್. ಅಂತ ಅಲ್ಲಿಂದ ಖಾಲಿ ಮಾಡಿ, ಹ್ಮ್. ಬದಿಯಲ್ಲಿ ಜಾಗ ಇರ್ತದೆ, ಆ ಹೊತ್ತಿನಲ್ಲಿ ಇಡೀ ದೇವರ ದರ್ಶನ ಮಾತ್ರ ಮಾಡಿ, ಹ್ಮ್. ಆಮೇಲೆ 1000 ನೀವು ಪಕ್ಕದ ಬಂದು ಕೇಳ್ಕೊಳ್ಳಿ, ದೇವ್ರು ಇನ್ನೊಂದು ಕೇಳ್ತಾರೆ. ನೀವು ಹೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಏನಂದ್ರೆ ನೀವು 2 ಸೆಕೆಂಡ್ ನಿಂತ್ಕೊಂತೀರಾ ಅಷ್ಟೇ ಅಂತ ಹೇಳಿ. ತುಂಬಾ ಜನರಿಗೆ ಒಂದ್ ರೀತಿ ಮನಸ್ಸಲ್ಲಿ ಏನಿದೆ ಅಂತಂದ್ರೆ, ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ದೈವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ದೇವ್ರು ಕರಿಬೇಕು ನಮ್ಮನ್ನ, ದೈವಸ್ಥಾನಕ್ಕೆ ದೈವ ನಮ್ಮನ್ನ ಕರಿಬೇಕು, ಅವಾಗ ಮಾತ್ರ ನಾವು ಹೋಗೋದಕ್ಕೆ ಸಾಧ್ಯ. ಸುಮ್ನೆ ಕರ್ಸ್ಕೊಳ್ಳಲ್ಲ ದೇವ್ರು ಅಂತ ಹೇಳ್ತಾರೆ. ಇದನ್ನ ಯಾವ ರೀತಿ ನೀವು ನೋಡ್ತೀರಾ? ಅಳಿ ಎಲ್ಲ ಮಗಳಿಗಣ್ಣ, ನಾನು ಅದ್ ಮೊದ್ಲು ಹೇಳಿದೆ, ನೀವೀಗ ಅದನ್ನ ನನಗೆ ಹೇಳ್ತಿದ್ದೀರಾ. ಓಕೆ. ಹೇಗಂತ ಹೇಳಿದ್ರೆ, ದೇವ್ರು ನಮ್ಮನ್ನ ಭಕ್ತಿಯಿಂದ ಕೇಳಿದಾಗ ಹ್ಮ್. ಅವರ ನಿರ್ಣಯಕ್ಕೆ ನಾವು ಸರಿ ಹೋಗುವಂತ ಹೊತ್ತಿದ್ರೆ ಮಾತ್ರ, ಹ್ಮ್. ಇವತ್ ನಾನು ಇಲ್ಲಿಷ್ಟು ಮಾತಾಡ್ಬೇಕಾದ್ರು, ಇವತ್ ನನ್ನ ಎದುರು ನೀವು ಕೂತ್ಕೋಬೇಕಾದ್ರು, ದೈವದ. ನಿಮ್ಮ ಎದುರು ನಾನು ಕೂತ್ಕೋಬೇಕಾದ್ರು, ಹ್ಮ್. ನಾನು ಇವತ್ತು ಮಾತಾಡ್ಬೇಕು, ನಂದು ಯಾವ್ದು ಇಲ್ಲ ಅಂತ ಹೇಳಿ ಬಂದ್ರೆ, ಹಾ. ನಾನು ಇಲ್ಲಿ ಕೂತ್ಕೊಳ್ಳಿಕ್ ಬಿಡಿ, ನಿಮ್ಗೆ ಇಲ್ಲಿ ತನಕ ಬರ್ಲಿಕ್ಕೂ ಆ ದೇವ್ರು ಬಿಡ್ತಿರ್ಲಿಲ್ಲ. ಹ್ಮ್. ನಾ ಹಮ್ करता है हरि करता है, ಹ್ಮ್. जो हम जाना है जाओ, ಹ್ಮ್. भगवान पीछा है, ಹ್ಮ್. रास्ता ये दिखाएगा, वही रास्ता में हम चलेगा, हमारा रास्ता हम पकड़ेगा, रास्ता आपको नहीं मिलेगा. ಇದು ಲೈಫಲ್ಲಿ ಇಟ್ಕೊಳ್ಳಿ. ಹ್ಮ್. ಹೋಗೋ ದಾರಿ ಧರ್ಮ, ಮಾಡೋ ಕಾಯಕ ಧರ್ಮ, ಹ್ಮ್. ಸಿದ್ಧಾಂತ ಧರ್ಮ. ಒಬ್ಬನಿಗೆ ನೋವು ಮಾಡದೆ ನನ್ನ ಜೀವನದಲ್ಲಿ ನಾನು ಬದುಕಬೇಕು ಅನ್ನೋದು ಸಿದ್ಧಾಂತ ಇದೆ, ನೀವು ಖಂಡಿತವಾಗ್ಲೂ ನೆಮ್ಮದಿ ಸುಖ ಪುರುಷನಾಗಿರ್ತೀರ. ಇದು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದ ನನ್ನ ಸಿದ್ಧಾಂತ.